ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಉಮಾಪತಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಮಹಿಳಾ ದಿನಾಚರಣೆ ಏನಕ್ಕೆ ಮಾಡ್ತಾ ಇದ್ದಾರೆ, ಯಾವಾಗಿಂದ, ಏತಕ್ಕೋಸ್ಕರ, ಅದು ಎರಡು ಮಾತಲ್ಲಿ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಕೇಳಿಸ್ಕೊಂಡು ಇದನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ, ಅವ್ರಿಗೂ ಗೊತ್ತಾಗಲಿ. ಅಂದರೆ ನಾವು ಇವಾಗ ಮಹಿಳಾ ದಿನಾಚರಣೆ ಏನಕ್ಕೆ ಮಾಡ್ತೀವಿ ಅಂತಂದರೆ, ಮಹಿಳೆಯರಿಗೆ ತುಂಬ ಕುಂದುಕೊರತೆಗಳು ಬರ್ತಾ ಇರೋದ್ರಿಂದ ಮತ್ತು ಮಹಿಳೆಯರ ಅಂದ ತಕ್ಷಣ ಗೌರವ ಸಿಗದೇ ಇರೋ ಕಾರಣ ಇದು ನಮ್ಮ ಮಹಿಳೆ ಯಾವುದಕ್ಕೂ ಕಡಿಮೆ ಇಲ್ಲ ಅಂತೇಳಿ ಹೇಳೋದಕ್ಕೋಸ್ಕರ ನಾವು ಮಹಿಳಾ ದಿನಾಚರಣೆಯನ್ನು ಮಾಡ್ತಾಯಿದ್ದೀವಿ. ಅದು ಕೂಡ ಯಾವಾಗಿಂದ ಶುರುವಾಯಿತು, ಯಾರು ನಮಗೆ ಸಪೋರ್ಟ್ ಮಾಡಿದ್ರು, ಎಲ್ಲಿಂದ ಬಂತು ಅಂತಂದರೆ 1910ರಲ್ಲಿ ಕ್ಲಾರಾ ಜೆಟ್ಕಿನ್ ಅಂತ ಒಂದು ಮಹಿಳೆ, ಅವರು ಜರ್ಮನ್ ದೇಶದಲ್ಲಿ 1911ರಿಂದ ಆಚರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ದೇಶದ ಪೂಲ್ರೇನು ಗುಹಾ ಅಂತ ಹೇಳ್ಬಿಟ್ಟು ಒಬ್ಬ ಮಹಿಳೆ, ಅವರು ಯೋಚನೆ ಮಾಡಿದ್ರು, ಅವ್ರ ದೇಶದಲ್ಲಿ ಈ ಥರ ಮಾಡ್ತಾ ಇದ್ದಾರಲ್ವಾ, ನಮ್ಮ ದೇಶದಲ್ಲಿ ಯಾಕೆ ಮಾಡಬಾರ್ದು ಅಂತ. ಅವರು ಪೂಲ್ರೇನು ಗುಹಾ ಅನ್ನೋರು ಯಾರಂತಂದರೆ ಆಲ್ ಇಂಡಿಯಾ ವುಮೆನ್ಸ್ ಕಾನ್ಫರೆನ್ಸ್ನ ಹೆಡ್ ಆಗಿರ್ತಾರೆ ಅವರು. ಸೊ ಅವರು ಈ ಥರ ಮಹಿಳಾ ಹಕ್ಕುಗಳು, ಶಿಕ್ಷಣ ಮತ್ತು ಸಮಾನತೆಗಾಗಿ ಕೆಲಸ ಮಾಡಿದ ಗಣ್ಯ ವ್ಯಕ್ತಿಗಳು. ಅವರು ಇದನ್ನು ಯೋಚನೆ ಮಾಡ್ತಾರೆ, ನಾವು ಯಾಕೆ ಮಾಡಬಾರ್ದು, ನಮ್ಮ ಮಹಿಳೆಯರಿಗೆ ಗೌರವ ಇಲ್ಲ, ನಮ್ಮ ದೇಶದಲ್ಲಿ ಗೌರವ ಬರಬೇಕಾದ್ರೆ ಏನೇನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅವರು ಯೋಚನೆ ಮಾಡಿದ್ರು. ಅವಾಗ 1975ರಲ್ಲಿ ಮಾರ್ಚ್ 8ರಿಂದ ಆಚರಣೆ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗಿಂದ ಏನಕ್ಕೆ ಆಚರಣೆ ಮಾಡಿದ್ರಂದರೆ, ಮಹಿಳೆ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಹೇಳ್ಕೊಳ್ಳೋದಕ್ಕೋಸ್ಕರ. ನಾವು ಮಹಿಳೆ ಎಲ್ಲ ಕೆಲಸ ಮಾಡ್ತೀವಿ, ಗಂಡ ಒಬ್ಬನೇ ಅಲ್ಲ. ನಾನು ಟ್ರೈನ್ ಓಡಿಸ್ತೀನಿ, ಬಸ್ ಓಡಿಸ್ತೀನಿ, ಕಾರ್ ಓಡಿಸ್ತೀನಿ, ಫ್ಲೈಟ್ ಓಡಿಸ್ತೀನಿ, ಪ್ರತಿಯೊಂದು ಕೆಲಸದಲ್ಲೂ. ಮೊದಲು ಮಹಿಳೆ ಇಂಜಿನಿಯರ್ ಆಗೋಕ್ಕೆ ಸಾಧ್ಯ ಇರಲಿಲ್ಲ. ಇವಾಗ ಇಂಜಿನಿಯರ್ ಮಾಡ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್ ಎಲ್ಲನೂ ಮಾಡ್ತಾರೆ. ITI ಮಾಡಬೇಕಾ, ಡಿಪ್ಲೊಮಾ ಮಾಡಬೇಕಾ, ಇಂಜಿನಿಯರಿಂಗ್ ಮಾಡಬೇಕಾ, ಡಾಕ್ಟರ್ ಎಲ್ಲ ಪದವಿನೂ ಮಾಡ್ತಾರೆ. ಸೊ ಅದಕ್ಕೆ ಮಹಿಳೆ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಮಹಿಳೆ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ. ಅಂದರೆ ಮಹಿಳೆಗೆ ನಾವು ಸಮಾಜದಲ್ಲಿ ಗೌರವಿಸಬೇಕು. ಮಹಿಳೆ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ. ಯಾಕಂದರೆ ಮನೆಯಲ್ಲೂ ಕೆಲಸ ಮಾಡಬೇಕು, ಕೆಲಸಕ್ಕೆ ಹೋಗಿ ಕೆಲಸ ಮಾಡಬೇಕು, ಮನೆಗೆ ಬಂದು ಮಕ್ಕಳು ನೋಡಬೇಕು, ಪ್ರತಿಯೊಂದು ಮಾಡಬೇಕು. ಮೊದಲು ಮಹಿಳೆ ಅಂತಂದರೆ ತುಂಬ ಗೌರವಿಸ್ತಾ ಇರಲಿಲ್ಲ. ಸೊ ಇವಾಗ ಮನೆ, ತೆಲುಗಲ್ಲಿ ಹೇಳ್ತಾರೆ, ಇಂಟಿಗೆ ಇಲ್ಲಾಲೇ ದೇವತೆ ಅಂತ. ಅದೇ ರೀತಿ ನಮ್ಮ ಮನೆಗೆ ನಮ್ಮ ಮಹಿಳೆ ಅಂದರೆ ನಮ್ಮ ತಾಯಿ ಆಗ್ಬೋದು, ಸೋದರಿ ಆಗ್ಬೋದು, ಹೆಂಡತಿ ಆಗ್ಬೋದು, ಎಲ್ಲರೂ ನಮಗೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳನ್ನು ಕೂಡ ನಾವು ಗೌರವಿಸಬೇಕು. ಅವ್ರಿಗೆ ಏನು ಪ್ರೊಟೆಕ್ಷನ್ ಬೇಕದು ಕೊಡಬೇಕು. ಸೊ ಅವರು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ನಾವು ಅವರಿಗೆ ತೋರಿಸ್ಕೊಡ್ಬೇಕು. ಅವರು ಏತರಲ್ಲೂ ವೀಕ್ ಆದರೆ ನಾವು ಎತ್ತಿ ಹೋಗಲೇಬೇಕು. ಆವಾಗ ಅವರು ನಮಗಿಂತ ಹೆಚ್ಚಿಗೆ ಕೆಲಸ ಮಾಡ್ತಾರೆ. ಮನೆಯಲ್ಲಿ ಬಟ್ಟೆ ಒಗಿಬೇಕು, ಅಡುಗೆ ಮಾಡಬೇಕು, ಮನೆ ಸಾರಿಸ್ಬೇಕು, ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕು, ಮಕ್ಕಳನ್ನ ಕರೆಕ್ಟಾಗಿದ್ದಾರಾ ಇಲ್ವ ಅಂತ ಕಂಪೇರ್ ಮಾಡಬೇಕು, ಅವರ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಮಾಡಬೇಕು, ಸ್ಕಿಲ್ಸ್ ಡೆವಲಪ್ ಮಾಡಬೇಕು. ಪ್ರತಿಯೊಂದು ತಾಯಿನೇ ಅವರಿಗೆ ಮಕ್ಕಳಿಗೆ ದೇವರು ಅಂತ. ಅದನ್ನೆಲ್ಲ ನೋಡಿ ಕೆಲಸಕ್ಕೆ ಹೋಗಿ, ಕೆಲಸದಿಂದ ಬಂದು ಮತ್ತು ಇದು ಮಾಡಿ ಅವರು ರಿಯಲಿ ಗ್ರೇಟ್ ಗಾಡ್ ಮದರ್ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀನಿ. ಯಾಕಂತಂದರೆ ಸುಮಾರು ಮಹಿಳೆಯರು ಇದ್ದಾರೆ, ಸೋಮಾರಿತನ ಇದ್ದಾರೆ, ಬಟ್ ಪರ್ಸೆಂಟೇಜ್ ಕಡಿಮೆ. ಇತ್ತೀಚೆಗೆ ಸುಮಾರು ಮಹಿಳೆಯರು ಕೆಲಸ ಮಾಡಿದ್ರೇ ಅವ್ರ ಫ್ಯಾಮ್ಲಿ ಮುಂದೆ ಸಾಗಲಿಕ್ಕೆ ಸಾಧ್ಯ. ಯಾಕಂದರೆ ಗಾರೆ ಕೆಲಸಕ್ಕೆ ಹೋಗ್ತಾರೆ, ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ಗಳಾಗ್ತಾರೆ. ಸೊ ಎಲ್ಲರೂ ಕೂಡ ಗಂಡ ಹೆಂಡತಿ ಅನ್ನೋರು ಕೆಲಸಕ್ಕೆ ಹೋದ್ರೇ ಅವ್ರ ಫ್ಯಾಮ್ಲಿ ಸುಖ ಸಂತೋಷವಾಗಿ ಜೀವನ ನಡೆಸ್ಲಿಕ್ಕೆ ಸಾಧ್ಯ. ಇಲ್ಲ ಬಿಸ್ನೆಸ್ ಮಾಡ್ತಾರೆ, ಬಿಸ್ನೆಸ್ ಗಂಡ ಹೆಂಡತಿ ಇಬ್ಬರೂ ನೋಡ್ಕೊತಾರೆ, ಬಿಸ್ನೆಸ್ನ ಡೆವಲಪ್ ಮಾಡ್ತಾರೆ. ಸೊ ಅದರಲ್ಲೂ ಕೂಡ ಭಾಗವಹಿಸ್ತಾರೆ. ಹೆಂಡತಿಗೆ ಒಂದು ಪಾರ್ಟ್ ಕೊಡ್ತಾರೆ, ವೆಲ್ಫೇರ್ ಅಂತ ಕೊಟ್ಟು ಮೋಟಿವೇಟ್ ಮಾಡಿ ಎಂಪ್ಲಾಯೀಸ್ಗೆ ಅವ್ರನ್ನೂ ಕಂಪನಿನಲ್ಲಿ ಇಟ್ಸ್ಕೊಂಡು ಕಂಪ್ನಿಯಲ್ಲಿ ಕೆಲಸ ಮಾಡಿಸಿ ಬಿಸ್ನೆಸ್ ಮಾಡಬೇಕಂದ್ರೆ ಪ್ರತಿಯೊಂದು ಮೋಟಿವೇಶ್ನಲ್ಲಿ ಇರಲೇಬೇಕಲ್ವ. ಮೋಟಿವೇಶನ್ ಇಲ್ಲ ಅಂತಂದರೆ ಪೀಪಲ್ಸ್ ಯಾರು ಕಂಪ್ನಿಯಲ್ಲಿ ಉಳಿಯಲ್ಲ. ಸೊ ಇಷ್ಟೆಲ್ಲ ಮಾಡಿ ಮಹಿಳೆ
ಅವರಿಗೆ ಗೌರವ ಸಿಕ್ಕಿಲ್ಲ ಅಂದರೆ ಹೆಂಗೆ? ಅದಕ್ಕೋಸ್ಕರ ನಮ್ಮ ಸಮಾಜದಲ್ಲಿ ಮಹಿಳೆಯರಿಗೆ ಗೌರವ ಇರಲೇಬೇಕು. ಮಹಿಳೆ ನಮ್ಮ ಕುಟುಂಬದ ಹೃದಯ ಅಲ್ವಾ? ಅವರಿಗೆ ಗೌರವಿಸೋಣ. ಶಿಕ್ಷಣ, ವಿಜ್ಞಾನ, ರಾಜಕೀಯ, ಉದ್ಯಮ, ಕ್ರೀಡೆ ಎಲ್ಲ ಥರದ ದೊಡ್ಡ ಸಾಧನೆ ಮಾಡಿದ ನಮ್ಮ ಮಹಿಳೆ ರಿಯಲ್ ಗ್ರೇಟ್ ಗಾಡ್ ಮದರ್ ಅಂತ ಹೇಳಕ್ಕೆ ನಾವು ಇಷ್ಟಪಡಬೇಕು, ಗೌರವಿಸಬೇಕು. ಗೌರವ ಮತ್ತು ಸಮಾನತೆ ಅಂದರೆ ಮಹಿಳೆಯರಿಗೆ ಗೌರವ, ಸುರಕ್ಷತೆ ಮತ್ತು ಸಮಾನ ಅವಕಾಶ ನೀಡುವುದೇ ಪ್ರತಿಯೊಬ್ಬರ ಕರ್ತವ್ಯ. ಸಮಾನತೆ ಇರುವ ಸಮಾಜವೇ ಅಭಿವೃದ್ಧಿ ಸಮಾಜ ಅಲ್ವಾ? ಮತ್ತೆ ಪ್ರತಿಯೊಬ್ಬ ಮಹಿಳೆಯು ತನ್ನ ಕನಸುಗಳನ್ನು ನಂಬಬೇಕು. ಮಹಿಳೆಯರು ಶಕ್ತಿ ಮತ್ತು ಧೈರ್ಯ ಸಮಾಜವನ್ನು ಮುಂದೆ ಕೊಂಡೊಯ್ಯುವ ಥರ ಅವರು ನಡ್ಕೊಳ್ಳಬೇಕು. ಕೊನೆಯ ಸಂತೋಷ ಅಂದರೆ ಮಹಿಳೆಯನ್ನು ಗೌರವಿಸುವುದು ಎಂದರೆ ಸಮಾಜವನ್ನು ಗೌರವಿಸುವುದ ಹಾಗೆ. ಮಹಿಳೆಯರು ಶಕ್ತಿ ಮತ್ತು ನಮ್ಮ ದೇಶದ ಶಕ್ತಿ. ಕೊನೆಯ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಬ್ಬ ಮಹಿಳೆಯನ್ನು ಸುಲಭಗೊಳಿಸಿದರೆ ಒಂದು ಕುಟುಂಬ ಸುಲಭಗೊಳಿಸುತ್ತಾರೆ ಅಂತ ಹೇಳ್ತಾರೆ ದೊಡ್ಡವರು. ಒಂದು ಸಮಾಜ ಸಬಲಗೊಳ್ಳುತ್ತದೆ ಅಂತ ದೊಡ್ಡವರು ನಮಗೆ ಹೇಳ್ತಾರೆ. ಆದ್ದರಿಂದ ಮಹಿಳೆಯರನ್ನು ನಾವು ಗೌರವಿಸೋಣ. ಮಹಿಳೆಯರು ಕೂಡ ಮನೆಯ ದೇವತೆ ಥರ ನಡ್ಕೊಳ್ತಾರೆ ಅಲ್ವಾ? ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.